ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ 31. ಬೆಳಗ್ಗೆಯೇ ಕರುಣೆಯ ಬಳಿ ನಡೆದಿದ್ಲು ಕಿರಣ. ಅಂತಹ ಕಾರಣವೇನೂ ಇರಲಿಲ್ಲ. ಅವಳ ಜೊತೆಗೆ ಮಾತನಾಡಿ ತುಂಬ ದಿನಗಳಾಯ್ತೆಂದು ಹೊರಟಿದ್ದಳು ಅಷ್ಟೆ. ಎಷ್ಟೋ ಹೊತ್ತು ಕರುಣೆಯ ತಟದಲ್ಲಿ ಮುಂಜಾನೆಯ ಮಂಜಿನ ಜೊತೆಗೂಡಿ ತನ್ನ ಮನದ ಮಾತು ರವಾನಿಸುತ್ತಿದ್ದವಳಿಗೆ ಹಕ್ಕಿ ಪಕ್ಷಿಗಳ ಇಂಪಾದನಾದ ಕಿವಿ ಹೊಮ್ಮುತ್ತಿತ್ತು. ಜುಳು ಜುಳುಗಾನ ಸುಧೆಯ ಜೊತೆಗೆ ಸಮಯ ಸರಿದದ್ದೇ ತಿಳಿಯಲಿಲ್ಲ. ಮನೆಗೆ ಬರುವಷ್ಟರಲ್ಲಿ ಸಮಯ ನೋಡಿ ಆಕೆಗಂತೂ ತನ್ನ ಬೇಜವಾಬ್ದಾರಿಗೆ ತನ್ನನ್ನೇ ಅಳೆದುಕೊಂಡು ಇಂದು ಬಸ್ಗೆ ಹೋಗಲು ಸಾಧ್ಯವಿಲ್ಲವೆಂದು ಅರಿತು ತನ್ನ ಸ್ಕೂಟಿಯನ್ನೇ ಹೊರತೆಗೆದಳು. ಯಾಕೋ ಆಕಾಶದಲ್ಲಿ ಮೋಡಗಳಾಗಿ ಮಳೆ ಬರುವ ವಾತಾವರಣ ಕಂಡು ಮುಖ ಸಣ್ಣದಾಯಿತು. ಮಳೆ ಬಂದರೆ ಏನು ಮಾಡೋದು ಎಂದು ಯೋಚಿಸುತ್ತಿದ್ದವಳಿಗೆ ಹೊಸ ರೈನ್ಕೋಟ್ ಅದರೊಳಗೆ ಇಟ್ಟಿದ್ದೀನಿ ನೋಡು ಕಿರಣ, ಅಮ್ಮನ ಮಾತು ಒಳಗಿಂದ ತೂರಿ ಬಂತು. ಮುಗುಳು ನಕ್ಕಳು. ಹೇಳದೆಯೇ ಅರ್ಥ ಮಾಡಿಕೊಂಡು ಬಿಡುವ ಜೀವ ಅಮ್ಮ ಒಬ್ಬಳೇ ಅನಿಸುತ್ತೆ. ನೆಮ್ಮದಿಯಾಗಿ ಹೊರಟಳು ಅಲ್ಲಿಂದ. ಸೂರ್ಯನು ಬೈಕ್ನಲ್ಲಿ ಹೊರಟ. ಇಬ್ಬರು ಹಿಂದೆ ಮುಂದೆ ಅಷ್ಟು ದೂರ ಹೋದರು. ಏನೊಂದೂ ಮಾತನಾಡದೆ ಹೋಗಿದ್ರು. ಕಾಲೇಜು ಆವರಣದಲ್ಲಿ ಸೂರ್ಯನ ನಗುಮುಖ ಕಂಡ ಸೃಷ್ಟಿಗೆ ಅವರ್ಣನೀಯ ಖುಷಿಯುಂಟಾಗಿತ್ತು. ವಿಷಯ ಮನೆಯಲ್ಲಿ ಗೊತ್ತಾಗಿರುವುದು ಅವಳಿಗೆ ಇನ್ನಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿತ್ತು. ತಿಳಿ ಹೇಳಬೇಕಾದ ತಂದೆಯೇ ಮಗಳಿಗೆ ಏನೂ ಹೇಳದೆ ಅಣ್ಣನ ಪ್ರಸಿದ್ಧ ಹೆಸರುಳ್ಳ ಸಂಸ್ಥೆಗೆ ಕೆಟ್ಟ ಹೆಸರು ಬಂದರೆ ತನಗೇನು ಎಂಬ ವರ್ತನೆ ತೋರಿದಾಗ ಮತ್ಯಾರು ಬುದ್ಧಿ ಹೇಳಲು ಸಾಧ್ಯ? ತನ್ನ ಕ್ರಾಪಿನೊಳಗೆ ಕೈಯಾಡಿಸುತ್ತಿದ್ದ ಸೂರ್ಯ, ಕಿರಣ ತನ್ನ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಅವನ ಜೊತೆಗೆ ಹೆಜ್ಜೆ ಹಾಕಿದಳು. ಅವರನ್ನು ಕೂಡಿಕೊಂಡ ರಮಣ್. ಮೂವರು ಯಾವುದೋ ವಿಷಯ ಮಾತನಾಡುತ್ತಾ ಬರುತ್ತಿದ್ರು. ಅದರಲ್ಲಿ ಸೂರ್ಯ ಮತ್ತು ರಮಣ್ ನಗುತ್ತಾ ಬರುತ್ತಿದ್ರೆ ಕಿರಣಳ ಅಧರ ಬಿರಿದಿದ್ದವು. ಅದನ್ನು ನೋಡಿದ ಸೃಷ್ಟಿಗೆ ಸಹಿಸಲಾಗಲಿಲ್ಲ. ಹೇಗಾದರೂ ಮಾಡಿ ಅವರಿಬ್ಬರು ನಗುತ್ತಾ ಬರಬಾರ್ದು. ಈ ರಮಣ್ ಸರ್ ಬೇಕೆಂದೇ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಗೆಳತಿಯ ಬಳಿ ಹೇಳಿಕೊಂಡ್ಲು ಸೃಷ್ಟಿ ತನ್ನ ಮುಷ್ಟಿ ಬಿಗಿ ಮಾಡಿ. ಒಂದು ಕೆಲಸ ಮಾಡೋಣ, ನಾನು ಹೋಗಿ ಸರ್ ಹತ್ರ ಪ್ರಾಬ್ಲಮ್ ಡೌಟ್ ಕೇಳ್ತೀನಿ. ಆವಾಗ ಮೇಡಮ್ ಮುಂದೆ ಹೋಗ್ತಾರೆ. ನಂತರ ನೀನು ಮತ್ತೆ ಮಾತನಾಡಬಹುದು. ಗೆಳತಿಯ ಮಾತಿಗೆ ತಲೆಯಾಡಿಸಿದವಳು ಅವರಿಗೆ ಹೋಗಲು ಕಳಿಸಿದ್ಲು. ಅವರು ಅತ್ತ ಹೋಗಿದ್ದೆ ಸುಮಂತ್ಗೆ ಕರೆ ಮಾಡಿದ್ಲು. ಆದರೆ ಸುಮಂತ್ ಕರೆ ಸ್ವೀಕರಿಸಲಿಲ್ಲ. ಬದಲಾಗಿ ತಾನು ಬೇರೊಂದು ಮುಖ್ಯವಾದ ಕೆಲಸದಲ್ಲಿರುವೆನೆಂದು ಸಂದೇಶ ಕಳಿಸಿದ್ದ. ಕಾಲು ನೆಲಕ್ಕಪ್ಪಳಿಸಿದವಳು ದೃಷ್ಟಿ ಅವರತ್ತ ನೆಟ್ಲು. ಸರ್, ಒಂದಿಷ್ಟು ಡೌಟ್ ಇತ್ತು, ಸೂರ್ಯನ ಮುಂದೆ ನಿಂತು ಹೇಳಿದ ವಿದ್ಯಾರ್ಥಿಗಳಿಗೆ ತನ್ನ ಎಂದಿನ ನಗುವಲ್ಲೇ ಉತ್ತರಿಸಿದ್ದ ಸೂರ್ಯ. ಕ್ಲಾಸ್ ರೂಮ್ಗೆ ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಅಷ್ಟೇ. ಇವಾಗ ಡಾಕ್ಟರ್ ಸರ್ ಜೊತೆಗೆ ಮೀಟಿಂಗ್ ಇದೆ ಎಂದವನ ಮಾತಿಗೆ ಮತ್ತೇನೂ ಹೇಳಲು ಸಾಧ್ಯ? ತಲೆ ಆಡಿಸಿ ಹೊರಟು ಬಿಟ್ರು. ಸೂರ್ಯ ಮತ್ತು ಕಿರಣ ಮೀಟಿಂಗ್ ರೂಮ್ ತಲುಪಿದ್ರು. ಸೂರ್ಯ, ಕಿರಣ, ಇನ್ನು ಸ್ವಲ್ಪ ದಿನ ಸುಮಂತ್ ವಿಷಯ ತಣ್ಣಗೆ ಇರಬೇಕು ಅಂತ ಡಾಕ್ಟರ್ ಸರ್ ಹೇಳಿದರು. ಪ್ರಿನ್ಸಿಪಾಲ್ ಮಾತಿಗೆ ಇಬ್ಬರು ಮುಖ ಮುಖ ನೋಡಿಕೊಂಡ್ರೆ ಮತ್ತೆ ಮಾತು ಮುಂದುವರೆಸಿದ ಪ್ರಿನ್ಸಿಪಾಲ್, ಸುಮಂತ್ ಇಂದು ಕಾಲೇಜ್ಗೆ ಬಂದಿಲ್ಲ. ಅಲ್ಲದೆ ನೇರವಾಗಿ ಅವನೇ ಅವರ ಅಪ್ಪನ ಬಳಿ ತನ್ನ ತಪ್ಪು ಒಪ್ಪಿಕೊಂಡಿದ್ದಾನೆ. ನೋಡೋಣ ಮುಂದೆ. ಸದ್ಯಕ್ಕೆ ಅವನನ್ನು ಏನೂ ಕೇಳೋದು ಬೇಡ ಅಂತ ಹೇಳಿದ್ದಾರೆ. ಅವರ ಸುದೀರ್ಘ ಮಾತಿಗೆ ನಕ್ಕು ತಲೆಯಾಡಿಸಿದ್ರು. ನಮ್ಮ ಉದ್ದೇಶವೂ ಅವನು ಬದಲಾಗಿ ಉತ್ತಮ ಮನುಷ್ಯನಾಗಲಿ ಅನ್ನೋದೇ ಸರ್, ಕಿರಣ ಹೇಳಿದರೆ ನಕ್ಕ ಸೂರ್ಯ. ನನಗೂ ಗೊತ್ತಮ್ಮ, ನೋಡೋಣ ಎಲ್ಲೆಲ್ಲಿಗೆ ಬೆಳಕು ಹರಿಯುತ್ತೆ ಅಂತ. ಇವಾಗ ಸದ್ಯಕ್ಕೆ ನಾಳೆಯಿಂದ ಟೆಸ್ಟ್ ಇವೆ, ಅದರ ಬಗ್ಗೆ ಗಮನ ನೀಡಿ. ಸರಿ ಸರ್ ಎಂದವರು ಇಬ್ಬರು ಒಟ್ಟಿಗೆಯೇ ಹೆಜ್ಜೆ ಹಾಕಿದ್ರು. ಅಜ್ಜಿ, ನನ್ನ ಯೋಜನೆ ಹಣ್ಣೋ ಕಾಯೋ? ಕರೆ ಮಾಡಿದ ರಮಣ್ ಅಜ್ಜಿಯ ಕೇಳುತ್ತಿದ್ದ. ನಿನ್ನೆ ಲಕ್ಷ್ಮಣನನ್ನು ಕಳಿಸಿದ್ನಲ್ಲ, ಹಾಗಾಗಿ. ಇಲ್ವೋ ರಾಮಣ್ಣ, ಲಕ್ಷ್ಮಣ ಬಂದಿದ್ದೋ ಆಯಿತು, ಎಲ್ಲರೂ ಒಪ್ಪಿದ್ದೋ ಆಯಿತು. ನೋಡಬೇಕು, ಒಂದೊಳ್ಳೆ ದಿನ ನೋಡಿ ಅಲ್ಲಿ ಮಾತುಕತೆಗೆ ಹೋಗೋಣ ಅಂತಿದ್ದೀವಿ. ಅವತ್ತು ನೀನು ಸೂರ್ಯ ಇಬ್ಬರೂ ಬರಬೇಕು, ಆಯಿತಾ? ಅಜ್ಜಿಯ ಮಾತಿಗೆ, ಅಜ್ಜಿ, ಮೊದಲು ನೀವೆಲ್ಲ ಹೋಗಿ ಬಂದು ನಿಮ್ಮ ಮೊಮ್ಮಗನಿಗೆ ವಿಷಯ ಹೇಳಿ. ಮೊದಲೇ ಹೇಳಿದರೆ ಅವನು ಬರ್ತಾನಾ? ಅನುಮಾನದಲ್ಲಿ ಕೇಳಿದ್ದ. ಬರ್ತಾನೆ ಕಣೋ, ಅವನು ಹೇಳವನೇ ನನಗೆ, ಈ ಮನೆಗೆ ತಕ್ಸೋಸೆ ಸಿಕ್ಕಿದ್ರೆ ಆಗ್ತಾನೆ. ನೀನೇ ಹೇಳಿದ್ಯಲ್ಲ ಆ ಹುಡುಗಿ ಹೆಂಗೆ ಅಂತ. ಇನ್ಮಿಕ್ಕಿದ್ದು ನಂಗೆ ಬಿಡು, ನಾನು ನೋಡ್ಕೊಂಬಲ್ವೇ? ಅಜ್ಜಿಯ ಮಾತಿಗೆ ಹೌದೆನಿಸಿತು. ಆದಷ್ಟು ಬೇಗ ಆ ಕೆಲಸ ಮಾಡಜ್ಜಿ, ಶುಭ ಕಾರ್ಯ ತಡ ಮಾಡೋದು ಬೇಡ. ರಮಣ್ ಹೇಳುತ್ತಿದ್ದರೆ ಹಿಂದೆಯೇ ಬಂದಿದ್ದ ಸೂರ್ಯ. ಯಾರದಪ್ಪ ಶುಭ ಕಾರ್ಯ? ಹಿಂದೆ ಕೇಳಿ ಬಂದ ಮಾತಿಗೆ ಕರೆ ತುಂಡರಿಸಿ, ಅದಾ ನಮ್ಮ ದೂರದ ಸಂಬಂಧಿ ಕಣೋ, ಮದುವೆ ಮಾಡ್ತೀವಿ ಮೊಮ್ಮಗನಿಗೆ ಅಂದರು. ಯಾಕೆ ತಡ, ಆದಷ್ಟು ಬೇಗ ಆ ಕೆಲಸ ಮಾಡಿ ಅಂದೆ. ರಮಣ್ ಮಾತಿಗೆ ತಲೆಯಾಡಿಸಿದವ,
ರಿತಾ ಮದುವೆ ಕ್ಯಾನ್ಸಲ್ ಆಯಿತು ಕಣೋ. ಬೆಳಗ್ಗೆ ದೇವಣ್ಣ ಕರೆ ಮಾಡಿದ್ದ. ಆ ಹುಡುಗ ಅಷ್ಟು ಒಳ್ಳೆಯವನಲ್ಲ ಅಂತ ಗೊತ್ತಾಯ್ತಂತೆ. ಓದುತ್ತೀನಿ ಅಂತಿದ್ಲು, ಅದಕ್ಕೆ ಅರ್ಧಕ್ಕೆ ನಿಲ್ಲಿಸಿದ್ಲಲ್ಲ. ಇವತ್ತು ಹೋಗಿ ಅವಳು ಕಾಲೇಜ್ನಲ್ಲಿ ಮಾತಾಡಿ ಬರ್ತೀನಿ. ಸೂರ್ಯನ ಮಾತಿಗೆ ಏನು ಹೇಳಬೇಕೋ ತಿಳಿಲಿಲ್ಲ. ಆದರೂ ಮತ್ತೊಂದು ಮದುವೆ ಆಗ್ತೀನಿ ಅನ್ನದೇ ಓದುತ್ತೀನಿ ಅಂದಳಲ್ಲ, ಅದೇ ಸಂತೋಷ ಎಂದುಕೊಂಡವ. ಅಟ್ಲೀಸ್ಟ್ ಆ ಮದುವೆ ಆದಮೇಲೆ ಸೂರ್ಯನ ಮದುವೆಗೆ ಹಣ ಇಲ್ಲ ಹಾಗೆ ಹೀಗೆ ಅನ್ನೋ ಉದ್ದುದ್ದ ಭಾಷಣ ಕೇಳೋದು ತಪ್ಪುತ್ತೆ. ನೆಮ್ಮದಿಯಾಗಿ ಸೂರ್ಯನ ಮದುವೆನೂ ಆಗುತ್ತೆ. ಇನ್ನು ತಡ ಮಾಡೋದು ಒಳ್ಳೆಯದಲ್ಲ ಎಂದುಕೊಂಡ ರಮಣ್ ಲಕ್ಷ್ಮಣನ ಜೊತೆಗೆ ಮಾತನಾಡಲೇಬೇಕೆಂದು ನಿರ್ಧರಿಸಿದ್ದ. ಇಂದು ಕಿರಣ ತನ್ನ ಸ್ಕೂಟಿ ಇದ್ದಿದ್ದರಿಂದ ಆದಷ್ಟು ಬೇಗನೆ ಮನೆ ಸೇರಿದ್ಲು. ನಿರಂಜನಾಳು ಇಂದು ಕಾಲೇಜಿಗೆ ಬಂದಿರಲಿಲ್ಲ. ಮೈಗೆ ಹುಷಾರಿಲ್ಲವೆಂದು ರಜೆ ಹಾಕಿದ್ಲು. ಮನೆಯ ಮುಂದೆ 4-5 ಜೊತೆ ಚಪ್ಪಲಿ ಕಂಡು ಯಾರೋ ಅಪ್ಪನಿಗೆ ಗೊತ್ತಿರುವವರು ಬಂದಿರಬೇಕೆಂದು ತಿಳಿದು ಒಳ ಹೋಗುತ್ತಿದ್ದವಳಿಗೆ ಗೆಳತಿಯಿಂದ ಪತ್ರವೂ ಸಿಕ್ಕಿತ್ತು. ಕಟ್ಟೆಯ ಮೇಲೆಯೇ ಇಟ್ಟಿದ್ರು ವಿಶ್ವನಾಥ್. ಮಗಳು ಬಂದಾಗ ಅತ್ತಲೇ ಕಣ್ಣು ಹಾಯಿಸುವಳೆಂದು ಗೊತ್ತಿದ್ದು ಹಾಗೆ ಎತ್ತಿಡಲು ಮರೆತರು ಅವಳನ್ನು ತಲುಪುತ್ತದೆಂದು. ಇಂದು ಹಾಗೆ ಆಗಿತ್ತು. ಯಾವುದೋ ಜ್ಞಾನದಲ್ಲಿ ಇಟ್ಟ ಪತ್ರ ಮರೆತಿದ್ರು. ಆಕೆಯ ಮುಖ ವರಳಿತು. ಒಳಗೆ ಜೋರು ಜೋರು ಮಾತು ಕಿವಿಗೆ ಅಪ್ಪಳಿಸಿದಾಗ ಕಾಲುಗಳು ತಟಸ್ಥವಾದವು. ಮುಂದೆ ಹೆಜ್ಜೆ ಇಡುವುದು ಮರೆತಂತೆ. ನೋಡಯ್ಯ ವಿಶ್ವ, ನಿಮಗೆ ಇರೋದು ಒಬ್ಬಳೇ ಮಗಳು. ನನ್ನ ಮಗನಿಗೂ ಸರ್ಕಾರಿ ಕೆಲಸ, ಹೆಚ್ಚೇನಲ್ಲ, 10 ಲಕ್ಷ ಅಷ್ಟೇ. ಅವನ ಕೆಲಸ ತಗೊಳ್ಳೋಕೆ ಕಟ್ಟಿದ ದುಡ್ಡು. ಮುಂದೆ ನಿಮ್ಮ ಮಗಳೇ ಅಲ್ವೇ ಸುಖವಾಗಿ ಜೀವನ ಮಾಡೋದು. ಅಲ್ಲದೆ ನಿಮಗೂ ಇರೋದು ಒಬ್ಬಳೇ ಮಗಳು, ಗಂಡು ಮಕ್ಕಳಿಲ್ಲ. ಇದೆಲ್ಲ ಎಂದಿದ್ರು ಅವಳಿಗೆ. ಇವಾಗಲೇ ಕೊಟ್ಬಿಡಿ. ಅಂದು ಕೊಡೋ ಬದಲು ಇಂದು ಕೊಟ್ಟರೆ ನಿನ್ನ ಮಗಳು ಹಾಯಾಗಿರ್ತಾಳೆ. ತೂರಿ ಬಂದ ಪ್ರತಿ ಶಬ್ದವು ಕುಲುಮೆಯಲ್ಲಿ ಕಾದ ಸೀಸ ಕಿವಿಗೆ ಇಟ್ಟಂತಿತ್ತು. ಅಲ್ಲಿಗೆ ಬಂದವರು ಯಾರೆಂದು ಸ್ಪಷ್ಟವಾಯಿತು. ಒಳ ಹೋದವಳೇ, ಅಮ್ಮ ನಿಂಗೇನು ಬುದ್ಧಿ ಇಲ್ವಾ? ಸಕ್ಕರೆ ಬೆಲೆ ಎಷ್ಟಾಯಿತು ಅಂತ. ಸುಮ್ಮನೆ ಎಲ್ಲವೂ ಹೆಚ್ಚಾಗಿರೋರಿಗೆ ಯಾಕಮ್ಮ ಕೊಡ್ತೀಯ? ಅದೇ ಹಸುವು ಅಂತ ಬೇಡ್ಕೊಳ್ಳೋರಿಗೆ ಬಿಸಿನೀರು ಕೊಡೋಲ್ಲ. ಇಂಥವ್ರಿಗೆ ತರಹೇವಾರಿ ಭೋಜನ ಯಾಕಮ್ಮ? ಇವರು ಇಲ್ಲಿ ತಿಂದು ಮುಂದಿನ ಮನೆಯಲ್ಲಿ ಆಡ್ಕೊಳ್ಳೋ ಜನ. ಹಸಿದವ್ರಿಗೆ ಒಂದು ತುತ್ತು ಊಟ ಹಾಕು, ಅವರು ಜೀವ ಇರೋವರೆಗೂ ನಿನ್ನ ಮರೆಯೋಲ್ಲ ಎಂದವಳು ಇಂದು ಅಪ್ಪ ಇದ್ದರೂ ಹೆದರದೆ ಮಾತನಾಡ್ಬಿಟ್ಟಿದ್ಲು ಕಿರಣ. ಕಿರಣ ಜೋರಾಗಿ ಕೂಗಿದ್ರು ವಿಶ್ವನಾಥ್ರವರ ಮುಂದೆ ನಿಂತು, ಅಪ್ಪ ಪ್ಲೀಸ್ ಇವತ್ತೊಂದು ದಿನ ಮಾತನಾಡಲು ಅವಕಾಶ ಕೊಡಿ. ನನ್ನ ಬದುಕಿನ ಬಗ್ಗೆ ಮಾತ್ರವಲ್ಲ, ಪ್ರಶ್ನೆ ಕೇಳಲೇಬೇಕು ಎಂದು ಬೇಡಿಕೊಂಡಾಗ ವಿಧಿ ಇಲ್ಲದೆ ಒಪ್ಪಿದರು. ಅವರತ್ತ ತಿರುಗಿದಾಕೆ, ಇನ್ನೂ ನೀವು ದಯವಿಟ್ಟು ಹೊರಟ್ಬಿಡಿ. ನಿಮ್ಮ ಹುಡುಗನಿಗೆ ನಾನು ಸರಿಯಾದ ಜೋಡಿ ಅಲ್ವೇ ಅಲ್ಲ. 10 ಲಕ್ಷ ವರದಕ್ಷಿಣೆ ಕೊಡಲು ನನ್ನಪ್ಪ ಏನು ಸರ್ಕಾರಿ ನೌಕರನಲ್ಲ ನಿಮ್ಮಂತೆ. ಕಷ್ಟಪಟ್ಟು ಬಿಸಿಲಲ್ಲಿ ಬೆವರು ಸುರಿಸಿ ದುಡಿದ ಹಣ ನಿಮ್ಮಂಥವ್ರಿಗೆ ಯಾಕೆ ಕೊಡಬೇಕು? ಹಾಗೆ ಮತ್ತೊಂದು ಮಾತು ಹೇಳಿದ್ರಿ, ನನಗೆ ಯಾರಿಲ್ಲ, ಇದೆಲ್ಲ ನಂದೇ ಅಂತ. ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆಯಿಂದ ಸ್ವಲ್ಪ ಹೊರಬನ್ನಿ. ಇವಾಗ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಭೇದ ಭಾಗ ಬಹಳ ದೂರ ಸರಿದಿದೆ. ಆದರೆ ನೀವಿನ್ನೂ ಅದೇ ಕಾಲಘಟ್ಟದಲ್ಲೇ ಇದ್ದೀರಿ. ನೀವೇ ಹೋದರೆ ಸರಿ. ಹೇಳಿದವಳಿಗೆ ವಿಪರೀತ ನೋವಾಗಿತ್ತು ಮನಸ್ಸೆಲ್ಲ. ಇಷ್ಟು ದಿನವೂ ಕೇಳಿದ ಮಾತುಗಳು, ದುಃಖ ಅವಳನ್ನು ಒಳಗೊಳಗೆ ಹಣ್ಣು ಮಾಡಿತ್ತು. ಇಂತಹ ಹೆಣ್ಣನ್ನು ನಾವೆಲ್ಲೂ ನೋಡಿಲ್ಲ. ವಿಶ್ವ ಮಗಳನ್ನು ಮಾತಾಡೋಕ್ಕೆ ಮುಂದೆ ಬಿಟ್ಟು ತಮಾಷೆ ನೋಡ್ತಿದ್ಯಾ? ಇರುವ ಒಬ್ಬ ಮಗಳಿಗೂ ಒಳ್ಳೆ ಸಂಸ್ಕಾರ ಕಲಿಸಿಲ್ಲ ನೀನು, ಅದಕ್ಕೆ ನಿಂಗೆ ವಂಶ ಬೆಳೆದಿಲ್ಲ. ಅವರ ಮಾತು ತಡೆದವಳು, ಬಾಗಿಲು ಅತ್ತಲಿದೆ. ಕಿರಣ ಕಿರುಚಿದಂತೆ ಹೇಳಿದರೆ ಕುಸಿದರು ವಿಶ್ವನಾಥ್. ಅವರ ಮೃದು ಹೃದಯ ಬಹಳವೇ ನೊಂದಿತ್ತು. ಬಂದವರು ತಿರುಗಿ ನೋಡದೆ ಹೋಗ್ಬಿಟ್ರು. ನೀರು ಕುಡಿದು ಸುಧಾರಿಸಿಕೊಂಡ ವಿಶ್ವನಾಥ್ ಏನೊಂದು ಮಾತನಾಡದೆ ಪಡಸಾಲೆಯಲ್ಲಿ ಮಲಗಿದರೆ ರೂಮಿಗೆ ಹೋದವಳು ಎರಡೂ ಕಾಲಿಗೆ ತಲೆಯಾನಿಸಿಬಿಟ್ಲು. ಅವಳಿಗೆಷ್ಟು ನೋವಾಗಿತ್ತೆಂದು ಆ ಹೃದಯಕ್ಕಷ್ಟೇ ಗೊತ್ತು. ಯಾಕೆ ಒಂದು ಹೆಣ್ಣನ್ನು ಗಂಡಿನಂತೆ ನೋಡೋದೇ ಇಲ್ಲ? ಇದೇ ಪ್ರಶ್ನೆ ಬಾರಿ ಬಾರಿ ಕೇಳಿಕೊಂಡಿದ್ಲು. ಆ ನೋವಿನಲ್ಲೂ ಉತ್ತರ ಮಾತ್ರ ಶೂನ್ಯವಾಗಿತ್ತು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.